everyone, welcome back to Swayam Solutions Tech. Today's SQL class we will discuss how to create a database, how to drop a database, and also we will discuss some basic SQL queries step by step. Let's get started. First of all, you have to open MySQL command line prompt. So last class already have installed MySQL server as well as MySQL workbench. ಆ steps ಎಲ್ಲ ನಿಮಗೆ ಕ್ಲಿಯರ್ ಆಗಿ ಗೊತ್ತಿದೆಯಲ್ಲ. So same you have to open command line prompt. Here enter the password. ನೀವು ಸಾಫ್ಟ್ವೇರ್ ಅನ್ನ ಇನ್ಸ್ಟಾಲ್ ಮಾಡಬೇಕಿದ್ರೆ ಏನು ಪಾಸ್ವರ್ಡ್ ಸೆಟ್ ಮಾಡಿರ್ತೀರ ಅದೇ ಸೇಮ್ ಪಾಸ್ವರ್ಡ್ ಅನ್ನ ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕು. ಓಕೆ, ಸೊ ಆಫ್ಟರ್ ದಿಸ್ here before going to create a database you can check the list of databases. How to check the list of already created databases? Show databases. The command is what? Show databases. ಸೊ ಇದ್ರೊಳಗಡೆ ಟೋಟಲ್ 5 ಡೇಟಾಬೇಸ್ ಆಲ್ರೆಡಿ ಕ್ರಿಯೇಟ್ ಆಗಿರೋದನ್ನ ನಮಗೆ ಡಿಸ್ಪ್ಲೇ ಮಾಡ್ತಾ ಇದೆ. ಓಕೆ, ಇದ್ರೊಳಗಡೆ ದ ಡಿಫಾಲ್ಟ್ ಡೇಟಾಬೇಸಸ್ ಆರ್ ದಿಸ್ 4: ಇನ್ಫಾರ್ಮೇಶನ್ ಸ್ಕೀಮಾ, MySQL, ಪರ್ಫಾರ್ಮೆನ್ಸ್ ಸ್ಕೀಮಾ, SYS. ದೀಸ್ ಆಲ್ ಆರ್ ಡಿಫಾಲ್ಟ್ ಡೇಟಾಬೇಸಸ್. ಅಂದ್ರೆ ನೀವು MySQL ಸರ್ವರ್ ಅನ್ನ ಏನ್ ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರಿ ಅವಾಗಲೇ ಬೈ ಡಿಫಾಲ್ಟ್ ಆಗಿ ಇವೆಲ್ಲ ಡೇಟಾಬೇಸಸ್ ಎಕ್ಸಿಸ್ಟೆಡ್ ಇರ್ತದೆ. ಸೊ ಓನ್ಲಿ this one college is created by ourselves. Okay, college database. Similarly you can create your own databases. The next command is how to create a database. Create database. So like it's related to your application. ನೀವು ಯಾವ್ದ್ರ ಮೇಲೆ ಪ್ರಾಜೆಕ್ಟ್ ಮಾಡ್ತಿರ್ತೀರಾ ಅಥವಾ ಯಾವುದೋ ಒಂದು ಪರ್ಟಿಕ್ಯುಲರ್ ಡೊಮೇನ್ ಮೇಲೆ ಅನಾಲಿಸಿಸ್ ಮಾಡ್ತಿರ್ಬೋದು. ಸೊ ಏನು ನಿಮ್ದು ಇಂಡಸ್ಟ್ರಿ ಅಥವಾ ಯಾವ ತರದ್ರ ಮೇಲೆ ನೀವು ಮಾಡ್ತಿದ್ದೀರಿ, ಬೇಸ್ಡ್ ಆನ್ ದಟ್ ಯು ಕ್ಯಾನ್ ಮೆನ್ಷನ್ ದಿ ಡೇಟಾಬೇಸ್ ನೇಮ್. ಸೊ ಇಲ್ಲಿ ನಾನೀಗ ಲೈಕ್ ಸ್ಕೂಲ್ ಅಂತ ಕೊಡ್ತೀನಿ. Create a database school. Okay, so now again you can check the list of databases. College, information schema, school ಇಲ್ಲಿ ಆಡ್ ಆಗಿದೆ. ಓಕೆ, ನೀವು ಇಲ್ಲಿ ಕಮಾಂಡ್ ಅನ್ನು ಆಪರೇಟ್ ಮಾಡಬೇಕಿದ್ರೆ ನಿಮ್ ಕೀಬೋರ್ಡ್ ಅಲ್ಲೇನೆ. ಸೊ ನಿಮ್ಗೆ ಪ್ರೀವಿಯಸ್ ಕಮಾಂಡ್ ಟೈಪ್ ಮಾಡಿದ್ದು ಗೊತ್ತಾಗಬೇಕು ಅಂತಂದ್ರೆ ಜಸ್ಟ್ ಅಪ್ ಏರೋ ಮಾರ್ಕ್, ಯೂಸ್ ಅಪ್ ಅಂಡ್ ಡೌನ್ ಏರೋ ಮಾರ್ಕ್ಸ್. ಓಕೆ, ಸೊ ನಾವು ಹ್ಯಾವ್ ಸಕ್ಸಸ್ಫುಲಿ ಕ್ರಿಯೇಟೆಡ್ ಅವರ್ ಡೇಟಾಬೇಸ್ ಸ್ಕೂಲ್. ಸಪೋಸ್ ನಮ್ಗೆ ಏನಾದ್ರು ಮಿಸ್ಟೇಕ್ಸ್ ಆಗಿದೆ, ಡೇಟಾಬೇಸ್ ನಮ್ಗೆ ಡ್ರಾಪ್ ಮಾಡಬೇಕಿತ್ತು ಅಂತಂದ್ರೆ ಟು ಡ್ರಾಪ್ ದಿ ಡೇಟಾಬೇಸ್ ಯೂಸ್ ದಿಸ್ ಕಮಾಂಡ್, ಡ್ರಾಪ್ ಡೇಟಾಬೇಸ್ ಸ್ಕೂಲ್. ಸೊ ಇಟ್ ಇಸ್ ನಾಟ್ ಕಂಪಲ್ಸರಿ, ಇದು ನೀವು ಕಂಪಲ್ಸರಿ ಮಾಡ್ಬೇಕಂತಲ್ಲ. ಸಪೋಸ್ ಇನ್ ಕೇಸ್ ನಿಮ್ಗೆ ಏನಾದ್ರು ಡೇಟಾಬೇಸ್ ಅದು ಬೇಡ ಆಗಿತ್ತು, ಸಪೋಸ್ ಏನಾದ್ರು ಮಿಸ್ಟೇಕ್ಸ್ ಆಗಿತ್ತು ಅಂತ ಅಷ್ಟೇ ನೀವೇನ್ ಮಾಡ್ಕೋಬಹುದು, ಡ್ರಾಪ್ ಮಾಡ್ಬೋದು. ಓಕೆ, ಸಪೋಸ್ ಇವಾಗ ಪ್ರೆಸೆಂಟ್ ಈ ಸ್ಕೂಲ್ ಡೇಟಾಬೇಸ್ ಅಲ್ಲಿ ಯಾವುದೇ ತರ ಟೇಬಲ್ಸ್ ಇರಲಿಲ್ಲ, ಏನು ರೆಕಾರ್ಡ್ಸ್ ಇರಲಿಲ್ಲ. ಸೊ ಇಟ್ ಡಸಂಟ್ ಅಫೆಕ್ಟ್ ಫಾರ್ ಮಿ. ಓಕೆ, ಕರೆಕ್ಟ್. ಸೊ ಏನಾದ್ರು ಸಪೋಸ್ ಅದರೊಳಗಡೆ ಡೇಟಾಬೇಸ್ ಇತ್ತು, ಟೇಬಲ್ಸ್ ಇದ್ವು, ರೆಕಾರ್ಡ್ಸ್ ಇತ್ತು ಅಂತಂದ್ರೆ ನಾವೇನಾದ್ರು ಡ್ರಾಪ್ ಮಾಡಿದ್ವಿ ಅಂತಂದ್ರೆ ಕಂಪ್ಲೀಟ್ ಅದರೊಳಗಿರುವಂತ ಎಂಟೈರ್ ಡೇಟಾ ಅಲಾಂಗ್ ವಿತ್ ಟೇಬಲ್ಸ್ ಎಲ್ಲಾನು ಏನಾಗ್ತದೆ, ಕಂಪ್ಲೀಟ್ಲಿ ರಿಮೂವ್ ಆಗಿರ್ತದೆ. ಸೊ ಈ ಕಮಾಂಡ್ ಅನ್ನ ನೀವು ಎಕ್ಸಿಕ್ಯೂಟ್ ಮಾಡೋಕ್ಕಿಂತ ಬಿಫೋರ್ ಸೊ ಪ್ರಾಪರ್ ಆಗಿ ಚೆಕ್ ಮಾಡಿ, ಇನ್ ಕೇಸ್ ನಿಮ್ಗೆ ನೀಡ್ ಇದ್ರಷ್ಟೇ ಇದನ್ನ ಡ್ರಾಪ್ ಮಾಡ್ಬೇಕು, ಅದರ್ವೈಸ್ ನೋ ನೀಡ್. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಅಗೇನ್ ನಾನು ಡ್ರಾಪ್ ಮಾಡಿದ್ದೀನಲ್ಲ, ಸೊ ಒನ್ಸ್ ಅಗೇನ್ ಐ ಹ್ಯಾವ್ ಟು ಕ್ರಿಯೇಟ್ ದ ಡೇಟಾಬೇಸ್. ಅಗೇನ್ ಕ್ರಿಯೇಟ್ ಡೇಟಾಬೇಸ್ ಸ್ಕೂಲ್. ದೆನ್ ನೆಕ್ಸ್ಟ್ ಈಗ ಟೋಟಲ್ 6 ಡೇಟಾಬೇಸಸ್ ಆಲ್ರೆಡಿ ನಮ್ಮ ಕಡೆ ಕ್ರಿಯೇಟೆಡ್ ಇರೋದು, ಹೌದಾ? ಇದ್ರೊಳಗಡೆ ನಾವು ಈ ಸಾಫ್ಟ್ವೇರ್ ಹೇಳಬೇಕು ವಿಚ್ ಡೇಟಾಬೇಸ್ ಐ ಆಮ್ ಗೋಯಿಂಗ್ ಟು ಯೂಸ್ ಅಂತ ಹೇಳಿ. ಅದಕ್ಕೆ ಕಮಾಂಡ್ ಏನು ಯೂಸ್ ಮಾಡ್ತೀನಿ ನಾನು, ಯೂಸ್ ಸ್ಕೂಲ್. ಇಟ್ ಮೀನ್ಸ್ ಕರೆಂಟ್ಲಿ ಐ ಆಮ್ ಆಕ್ಸೆಸಿಂಗ್ ದಿಸ್ ಡೇಟಾಬೇಸ್ ಅಂತ ಹೇಳಿ. ಓಕೆ, ನಾನು ಇವಾಗ ಸ್ಕೂಲ್ ಡೇಟಾಬೇಸಸ್ ಅನ್ನ ಆಕ್ಸೆಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ದಂಗೆ. ಸೊ ಆಫ್ಟರ್ ದಿಸ್ ಈಗ ನನಗೆ ಈ ಡೇಟಾಬೇಸ್ ಒಳಗಡೆ ಏನಾದ್ರು ಎಷ್ಟು ಟೇಬಲ್ಸ್ ಕ್ರಿಯೇಟೆಡ್ ಇದೆ ನನಗೆ ನೆನಪಿಲ್ಲ, ಏನ್ ಡೇಟಾಬೇಸಸ್ ಇದೆ, ಸಾರಿ ಟೇಬಲ್ಸ್ ಏನೇನ್ ಕ್ರಿಯೇಟ್ ಇದೆ ಅಂತ ಹೇಳಿ ನಂಗೆ ನೆನಪಿಲ್ಲ. ಸೊ ಯು ಕ್ಯಾನ್ ಚೆಕ್ ವಿತ್ ದಿಸ್ ಕಮಾಂಡ್, ಶೋ ಟೇಬಲ್ಸ್. ಸೊ ಈಗ ಎಂಟಿ ಸೆಟ್ ಅಂತ ತೋರಿಸ್ತಾ ಇದೆ, ಅಂದ್ರೆ ಸ್ಟಿಲ್ ನಾನು ಯಾವುದೇ ತರ ಟೇಬಲ್ಸ್ ಇದ್ರೊಳಗಡೆ ಕ್ರಿಯೇಟ್ ಮಾಡಿಲ್ಲ. ಓಕೆ, ಸೊ ಇನ್ ದ ನೆಕ್ಸ್ಟ್ ಐ ವಿಲ್ ಕ್ರಿಯೇಟ್ how to create a table. I will show you how to create a table. Create table student. Here mention columns like id and data type int. ಸೊ ಇಲ್ಲಿ ಡೇಟಾ ಟೈಪ್ ನಾನು ಇಂಟ್ ಅಂತ ತಗೋತಾ ಇದ್ದೀನಿ, ಅಂದ್ರೆ ನಾನು ನಂಬರ್ಸ್ ನ ಇಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಅಕಾರ್ಡಿಂಗ್ ಟು MySQL ಡೇಟಾಬೇಸ್ ಸಾಫ್ಟ್ವೇರ್ ನೀವು ಇಂಟ್ ಯೂಸ್ ಮಾಡ್ಕೋಬಹುದು, ಫ್ಲೋಟ್ ಯೂಸ್ ಮಾಡ್ಬೋದು,
ಆ್ಯಂಡ್ ಡಬಲ್ ಯೂಸ್ ಮಾಡ್ಬೋದು. ಓಕೆ, ಸೊ ಈಗ ಇನ್ ಕೇಸ್ ಇನ್ ಒರಾಕಲ್ ಆರ್ ಎಮ್ ಎಸ್ ಎಸ್ ಕ್ಯೂ ಎಲ್ ನಾವು ನಂಬರ್ ಅಂತಾನು ಯೂಸ್ ಮಾಡ್ತೀವಿ ಡೇಟಾ ಟೈಪ್. ಸೊ ಇನ್ ಮೈ ಎಸ್ ಕ್ಯೂ ಎಲ್ ಡಿ ಬಿ ಎಮ್ ಎಸ್ ಸಾಫ್ಟ್ವೇರ್ ಒಳಗಡೆ ಡೇಟಾ ಟೈಪ್ಸ್ ನಾವು ನಂಬರ್ಸ್ ರಿಲೇಟೆಡ್ ಏನಾದ್ರು ಸ್ಟೋರ್ ಮಾಡ್ತಿದೀವಿ ಅಂತಂದ್ರೆ ಹೋಲ್ ನಂಬರ್ ಇತ್ತು ಅಂತಂದ್ರೆ ನೀವು ಇಂಟ್ ತಗೋಬಹುದು, ಅಥವಾ ಡೆಸಿಮಲ್ ವ್ಯಾಲ್ಯೂಸ್ ಇತ್ತು ಅಂತಂದ್ರೆ ಫ್ಲೋಟ್ ಆರ್ ಡೆಸಿಮಲ್ ಯೂಸ್ ಮಾಡ್ಕೊಳ್ಬಹುದು. ಓಕೆ, ಇಲ್ಲಿ ನಾನು ಇಂಟ್ ತಗೋತೀನಿ. ಅಂಡ್ ಫಾರ್ ಇಂಟಿಜರ್ ನೋ ನೀಡ್ ಟು ಮೆನ್ಷನ್ ದಿ ಸೈಜ್, ನೀವು ಇಲ್ಲಿ ಸೈಜ್ ಅನ್ನ ಮೆನ್ಷನ್ ಮಾಡ್ಬೇಕಂತಿಲ್ಲ. ಸೊ ಇಲ್ಲಿ ನಾ ಏನು ಸೈಜ್ ಮೆನ್ಷನ್ ಮಾಡಿಲ್ಲ ಅಂತಂದ್ರೆ ದ ಡಿಫಾಲ್ಟ್ ಸೈಜ್ ಇಸ್ 11 ತಗೊಳ್ತದೆ ಅಕಾರ್ಡಿಂಗ್ ಟು MySQL ಸಾಫ್ಟ್ವೇರ್. ಓಕೆ, ದೆನ್ ನೇಮ್ ವೇರ್ ಕ್ಯಾರೆಕ್ಟರ್ ಡೇಟಾ ಟೈಪ್ ತಗೊಳ್ತಾ ಇದ್ದೀನಿ. ನೇಮಿಗೆ ನಾನು ಡೇಟಾ ಟೈಪ್ ಏನು ತಗೊಳ್ತಾ ಇದ್ದೀನಿ, ವೇರ್ ಕ್ಯಾರೆಕ್ಟರ್. ಸೊ ವೇರ್ ಕ್ಯಾರೆಕ್ಟರ್ ಅಂತಂದ್ರೆ ಇಟ್ ಕ್ಯಾನ್ ಅಕ್ಸೆಪ್ಟ್ ಆಲ್ಫಾ ನ್ಯೂಮರಿಕಲ್ ಟೈಪ್ ಆಫ್ ಕ್ಯಾರೆಕ್ಟರ್ಸ್ ಆರ್ ಡೇಟಾ, ಅಂದ್ರೆ ನೀವು ನಂಬರ್ಸ್ ಸ್ಟೋರ್ ಮಾಡ್ಬೋದು, ಇವನ್ ಆಲ್ಫಾಬೆಟ್ಸ್ ಸ್ಟೋರ್ ಮಾಡ್ಬೋದು. ಲೆಂತ್ ಇಸ್ 50, ಅಂದ್ರೆ ಮ್ಯಾಕ್ಸಿಮಮ್ ನಾನು 50 ಕ್ಯಾರೆಕ್ಟರ್ಸ್ ಅನ್ನ ಇಲ್ಲಿ ಸ್ಟೋರ್ ಮಾಡ್ಕೋಬಹುದು. ದೆನ್ ಡೇಟ್ ಆಫ್ ಬರ್ತ್, ಡೇಟ್ ಆಫ್ ಬರ್ತ್ಗೆ ನಾನು ಡೇಟಾ ಟೈಪ್ ಅನ್ನ ಡೇಟ್ ಅಂತ ತಗೊಳ್ತಾ ಇದ್ದೀನಿ. ಓಕೆ, ಸೊ ನಿಮ್ಗೆ ಡೇಟ್ ಏನಾದ್ರು ಸ್ಟೋರ್ ಮಾಡೋದಿತ್ತಂತಂದ್ರೆ ಯಾವ ಡೇಟಾ ಟೈಪ್ ಯೂಸ್ ಮಾಡ್ಬೋದು, ನಾವು ಡೇಟ್ ಅಂತೇಳಿ. ಬೋತ್ ಡೇಟ್ ಅಂಡ್ ಟೈಮ್ ಎರಡು ಸ್ಟೋರ್ ಮಾಡ್ಬೇಕಿತ್ತಂತಂದ್ರೆ ಯು ಕ್ಯಾನ್ ಯೂಸ್ ಡೇಟ್ ಟೈಮ್ ಡೇಟಾ ಟೈಪ್. ಅಂಡ್ ಒನ್ ಮೋರ್ ಡೇಟ್ ಟೈಮ್ ರಿಲೇಟೆಡ್ ಡೇಟಾ ಟೈಪ್ ಇಸ್ ಟೈಮ್ ಸ್ಟ್ಯಾಂಪ್ ಅಕಾರ್ಡಿಂಗ್ ಟು MySQL. ಸೊ ನಾವು ಏನು ಯೂಸ್ ಮಾಡ್ಕೋಬಹುದು, ಟೈಮ್ ಸ್ಟ್ಯಾಂಪ್ ಅಂತಾನು ಯೂಸ್ ಮಾಡ್ಬೋದು ಡೇಟಾ ಟೈಪ್. ಸೊ ದಟ್ ಕಂಟೇನ್ಸ್ 24 ಅವರ್ಸ್ ಫಾರ್ಮ್ಯಾಟ್, ಅಂದ್ರೆ 24 ಅವರ್ಸ್ ಫಾರ್ಮ್ಯಾಟ್ ಅಲ್ಲಿರುವಂತ ಡೇಟಾ, ಆ ಫಾರ್ಮ್ಯಾಟ್ ಅಲ್ಲಿ ಡೇಟಾನ ಸ್ಟೋರ್ ಮಾಡ್ಕೊಳ್ತದೆ. ಸೊ ಇಲ್ಲಿ ಅಕಾರ್ಡಿಂಗ್ ಟು ಡೇಟ್ ಆಫ್ ಬರ್ತ್ ಕಾಲಮ್ ಪ್ರಕಾರ ನಮಗೆ ಓನ್ಲಿ ಡೇಟ್ ಇಸ್ ಇನಫ್. ಓಕೆ, ದೆನ್ ಸಿಟಿ ನಾನು ಅಗೇನ್ ವೇರ್ ಕ್ಯಾರೆಕ್ಟರ್ ತಗೊಳ್ತಿದ್ದೀನಿ. ಲೆಂತ್ ಇಸ್ 50. ಸೆಮಿಕೋಲನ್ ಅಂಡ್ ಪ್ಲಸ್ ಎಂಟರ್ ಕೀ. ಸೊ ಸಕ್ಸಸ್ಫುಲ್ ಇಲ್ಲಿ ಏನಾಗಿದೆ, ಟೇಬಲ್ ಇವಾಗ ಕ್ರಿಯೇಟ್ ಆಗಿದೆ. ನಾನೇನು ಇಲ್ಲಿ ಟೇಬಲ್ ಕ್ರಿಯೇಟ್ ಮಾಡಿದ್ದೀನಿ, ಇದು ವಿದೌಟ್ ಕನ್ಸ್ಟೆಂಟ್ ಟೇಬಲ್, ಅಂದ್ರೆ ಯಾವುದೇ ತರ ನಾನು ಕನ್ಸ್ಟೆಂಟ್ ನ ಇಲ್ಲಿ ಅಪ್ಲೈ ಮಾಡಿಲ್ಲ. ಲೈಕ್ ನಲ್ ಕನ್ಸ್ಟೆಂಟ್, ಯುನಿಕ್ ಕನ್ಸ್ಟೆಂಟ್, ಪ್ರೈಮರಿ ಕೀ, ಫಾರಿನ್ ಕೀ, ಚೆಕ್ ಕನ್ಸ್ಟೆಂಟ್, ಡಿಫಾಲ್ಟ್ ಕನ್ಸ್ಟೆಂಟ್, ಇದು ಯಾವುದೇ ತರ ಕನ್ಸ್ಟೆಂಟ್ಸ್ ನ ನಾನು ಅಪ್ಲೈ ಮಾಡಿಲ್ಲ. ದಿಸ್ ಒನ್ ಇಸ್ ವಿದೌಟ್ ಕನ್ಸ್ಟೆಂಟ್. ಸ್ಟೂಡೆಂಟ್ ಟೇಬಲ್ ನ ಕ್ರಿಯೇಟ್ ಮಾಡಿರೋದು, ಯಾವುದೇ ತರ ರೂಲ್ಸ್ ಅಪ್ಲೈ ಮಾಡಿಲ್ಲ. ಓಕೆ, ದ ನೆಕ್ಸ್ಟ್ ಕಮಾಂಡ್, ಈಗ ನಾನೇನು ಟೇಬಲ್ ಕ್ರಿಯೇಟ್ ಮಾಡಿರ್ತೀನಿ ಅದರದ ಸ್ಟ್ರಕ್ಚರ್ ನೋಡ್ಬೇಕಂತಂದ್ರೆ ಯು ಕ್ಯಾನ್ ಯೂಸ್ ಡಿಸ್ಕ್ರೈಬ್ ಸ್ಟೂಡೆಂಟ್. ಸೊ ಇಲ್ಲಿ ಏನಾಗುತ್ತೆ, ನಿಮ್ಗೆ ಕಂಪ್ಲೀಟ್ ಟೇಬಲ್ ಅದ ಸ್ಟ್ರಕ್ಚರ್ ಅನ್ನ ಇದು ಡಿಸ್ಪ್ಲೇ ಮಾಡ್ತದೆ, ಶೋ ಮಾಡ್ತಿದೆ. ಓಕೆ, ಫೀಲ್ಡ್ಸ್ ಏನೇನು ತಗೊಂಡಿದ್ದೆ ನಾನು, ID, ನೇಮ್, ಡೇಟ್ ಆಫ್ ಬರ್ತ್, ಸಿಟಿ, ಅಂಡ್ ಡೇಟಾ ಟೈಪ್ ಏನು ತಗೊಂಡಿದ್ದೀನಿ, ಇಂಟ್, ವೇರ್ ಕ್ಯಾರೆಕ್ಟರ್, ಡೇಟ್, ವೇರ್ ಕ್ಯಾರೆಕ್ಟರ್, ನಲ್ ಕನ್ಸ್ಟೆಂಟ್ ಎಲ್ಲಾನು SS ಅಂತ ಇದೆ, ಅಂದ್ರೆ ಯಾವುದೇ ತರ ಕನ್ಸ್ಟೆಂಟ್ ಅಪ್ಲೈ ಮಾಡಿಲ್ಲ. ನಾಟ್ ನಲ್ ಅಂತ ಹೇಳಿ ನಾನು ಮೆನ್ಷನ್ ಮಾಡಿದೆ, ನಲ್ ಎಲ್ಲ ನೋ ಅಂತ ಬರ್ತದೆ. ಕೀ ಅಂದ್ರೆ ಯಾವುದೇ ತರ ಪ್ರೈಮರಿ ಕೀ, ಫಾರಿನ್ ಕೀ ಮೆನ್ಷನ್ ಮಾಡಿಲ್ಲ. ಡಿಫಾಲ್ಟ್ ಯಾವುದೇ ತರ ಡಿಫಾಲ್ಟ್ ಡೇಟಾನ ಸೆಟ್ ಮಾಡಿಲ್ಲ. ಫಾರ್ ಎಕ್ಸಾಂಪಲ್ ಡಿಫಾಲ್ಟ್ ಅಂದ್ರೆ ಕಂಟ್ರಿ, ಡಿಫಾಲ್ಟ್ ಇಂಡಿಯಾ ಅಂತ ಸೆಟ್ ಮಾಡ್ಕೋಬಹುದು, ಆ ತರ ಎಕ್ಸ್ಟ್ರಾ ಏನು ಮೆನ್ಷನ್ ಮಾಡಿಲ್ಲ. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ವಿದೌಟ್ ಕನ್ಸ್ಟೆಂಟ್ ಟೇಬಲ್. ಓಕೆ, ದೆನ್ ನೆಕ್ಸ್ಟ್ ಯು ಕ್ಯಾನ್ ಚೆಕ್ ದಿ ನಂಬರ್ ಆಫ್ ಟೇಬಲ್ಸ್. ಈಗ ನಾನು ಡೇಟಾಬೇಸ್ ಯಾವ್ದಿದೆ, ನಂದು ಸ್ಕೂಲ್, ಅದ್ರೊಳಗಡೆ ಎಷ್ಟು ಟೇಬಲ್ಸ್ ಕ್ರಿಯೇಟ್ ಮಾಡಿದ್ದೀನಿ, ಎಷ್ಟು ಟೇಬಲ್ಸ್ ಇದೆ, ಎಕ್ಸಿಸ್ಟೆಡ್ ಟೇಬಲ್ಸ್ ಅಂತ ಚೆಕ್ ಮಾಡ್ಬೇಕಂತಂದ್ರೆ ಯು ಕ್ಯಾನ್ ಯೂಸ್ ಶೋ ಟೇಬಲ್ಸ್. ಸೊ ಇವಾಗ ಅಟ್ ಪ್ರೆಸೆಂಟ್ ಸ್ಕೂಲ್ ಈಸ್ ಅವರ್ ಡೇಟಾಬೇಸ್, ನೇಮ್ ಆಫ್ ದಿ ಡೇಟಾಬೇಸ್. ಈ ಸ್ಕೂಲ್ ಡೇಟಾಬೇಸ್ ಒಳಗಡೆ ಟೋಟಲ್ ಇವಾಗ ಇರುವಂತ ಟೇಬಲ್ ಎಷ್ಟು, ಓನ್ಲಿ ಒನ್ ಟೇಬಲ್, ದಟ್ ಇಸ್ ಸ್ಟೂಡೆಂಟ್. ಓಕೆ, ಸೊ ನೆಕ್ಸ್ಟ್ ನಾವೀಗ ಸಕ್ಸಸ್ಫುಲ್ ಏನೇನು ಕಮಾಂಡ್ಸ್ ಇಲ್ಲಿ ಕ್ರಿಯೇಟ್ ಯೂಸ್ ಮಾಡ್ಕೊಂಡಿದ್ವಿ, ಒಂದು ಹೌ ಟು ಕ್ರಿಯೇಟ್ ಡೇಟಾಬೇಸ್, ಡ್ರಾಪ್ ದಿ ಡೇಟಾಬೇಸ್, ಹೌ ಟು ಕ್ರಿಯೇಟ್ ಎ ಟೇಬಲ್ ಅಂಡ್ ಶೋ ಟೇಬಲ್ಸ್. ದ ನೆಕ್ಸ್ಟ್ ಕ್ವೆರಿ, ಹೌ ಟು ಇನ್ಸರ್ಟ್ ದಿ ರೆಕಾರ್ಡ್ಸ್ ಇನ್ ಟು ದಿ ಟೇಬಲ್. ನಾವು ರೆಕಾರ್ಡ್ಸ್ ಅನ್ನ ಇನ್ಸರ್ಟ್ ಮಾಡಬೇಕು ಅಂತಂದ್ರೆ ಯಾವ ಕಮಾಂಡ್ ಅನ್ನ ಯೂಸ್ ಮಾಡ್ತೀವಿ, ಇನ್ಸರ್ಟ್ ಇನ್ ಟು ಟೇಬಲ್ ನೇಮ್ ಸ್ಟೂಡೆಂಟ್, and here you can pass all the fields, ID, name, date of birth and city, then values. ಸೊ ಇಲ್ಲಿ ನಾವು ಏನು ಕಾಲಮ್ಸ್ ಮೆನ್ಷನ್ ಮಾಡ್ತಾ ಇದ್ದೀವಿ, ID, ನೇಮ್, ಡೇಟ್ ಆಫ್ ಬರ್ತ್, ಇದು ನೀವು ಇದೇ ಸೇಮ್ ಆರ್ಡರ್ ಅಲ್ಲೇ ಪಾಸ್ ಮಾಡ್ಬೇಕಂತನೂ ಇಲ್ಲ. ಸೊ ನೀವು ಲೈಕ್ ಸಿಟಿ ಆದ್ಮೇಲೆ ಡೇಟ್ ಆಫ್ ಬರ್ತ್ ಆರ್ಡರ್ ಚೇಂಜ್ ಮಾಡ್ಕೋಬಹುದು. ಬಟ್ ಇಲ್ಲಿ ವ್ಯಾಲ್ಯೂಸ್ ಅಲ್ಲಿ ಏನು ನಾವು ಡೇಟಾ ಪಾಸ್ ಮಾಡ್ತೀವಲ್ಲ, ಸೊ ದಿಸ್ ಶುಡ್ ಬಿ ಅಕಾರ್ಡಿಂಗ್ ಟು ದಿಸ್ ಕಾಲಮ್ಸ್. ಈ ಏನು ಆರ್ಡರ್ ಇದೆ, ಇದೇ ಆರ್ಡರ್, ಅಕಾರ್ಡಿಂಗ್ ಟು ದಿಸ್ ಆರ್ಡರ್ನೇ ನೀವೇನ್ ಮಾಡ್ಬೇಕಂತಂದ್ರೆ ವ್ಯಾಲ್ಯೂಸ್ ಅನ್ನ ಪಾಸ್ ಮಾಡಬೇಕು. ಲೈಕ್ ID 101 ಅಂತ ಕೊಡ್ತಾ ಇದ್ದೀನಿ, ಅಂಡ್ ನೇಮ್. ಸೊ ಇಲ್ಲಿ ವೇರ್ ಕ್ಯಾರೆಕ್ಟರ್, ನೇಮಿಗೆ ನಾನು ತಗೊಂಡಿರುವಂತಹ ಡೇಟಾ ಟೈಪ್ ಯಾವುದು, ವೇರ್ ಕ್ಯಾರೆಕ್ಟರ್. ಸೊ ವೇರ್ ಕ್ಯಾರೆಕ್ಟರ್ ಡೇಟಾ ಟೈಪ್ ಇದ್ದಾಗ ದ ಡೇಟಾ ಶುಡ್ ಬಿ ವಿದಿನ್ ಅ ಸಿಂಗಲ್ ಕೋಟ್ ಆರ್ ಡಬಲ್ ಕೋಟ್. ಓಕೆ, ಸಿಮಿಲರ್ಲಿ ಸಿಟಿ ಆಲ್ಸೋ ವೇರ್ ಕ್ಯಾರೆಕ್ಟರ್. ಸೊ ಅದನ್ನು ಕೂಡ ನಾನು ಸಿಂಗಲ್ ಕೋಟ್ ಅಲ್ಲೇ ತಗೊಳ್ತಿದ್ದೀನಿ.
and date of birth. Date of birth also should be passed within a single quote or double quote. And format should be year, month, date. Year, month, ಡೇಟ್ ಫಾರ್ಮೆಟ್ ಅಲ್ಲೇನೆ ನೀವು ಪಾಸ್ ಮಾಡಬೇಕಾಗ್ತದೆ. ನೀವು ಬೇರೆ ಫಾರ್ಮೆಟ್ ಕೊಟ್ರಿ ಲೈಕ್ ಡೇಟ್ ಮಂತ್ ಇಯರ್ ಫಾರ್ಮೆಟ್ ಕೊಟ್ರೆ ಇದು ಎಕ್ಸೆಪ್ಟ್ ಮಾಡಲ್ಲ. ಅಕಾರ್ಡಿಂಗ್ ಟು MySQL ಸರ್ವರ್, ಇಟ್ ಆಲ್ವೇಸ್ ಎಕ್ಸೆಪ್ಟ್ ಇಯರ್ ಮಂತ್ ಡೇಟ್ ಫಾರ್ಮೆಟ್. ಬೇರೆ ಯಾವುದೇ ಫಾರ್ಮೆಟ್ ಅನ್ನು ಇದು ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಓಕೆ, ಸೊ ಸಕ್ಸಸ್ಫುಲಿ ಒನ್ ರೆಕಾರ್ಡ್ ಇನ್ಸರ್ಟ್ ಆಗಿದೆ. ಈಗ ನಾ ನೆಕ್ಸ್ಟ್ ಇಫ್ ಐ ವಾಂಟ್ ಟು ಇನ್ಸರ್ಟ್ ಮಲ್ಟಿಪಲ್ ರೋಸ್ ಆಫ್ ರೆಕಾರ್ಡ್ಸ್, ಮಲ್ಟಿಪಲ್ ರೋಸ್ ಆಫ್ ರೆಕಾರ್ಡ್ಸ್ ಅನ್ನು ಇನ್ಸರ್ಟ್ ಮಾಡಬೇಕು ಅಂತಂದ್ರೆ ಎಟ್ ಎ ಟೈಮ್ like 102 next id move bleak and again one more record city, then date of birth, one zero four, then again date of birth, one zero five, then city, then date of birth, insert. Total at a time ನಾನು 4 rows of records ಅನ್ನ insert ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಈಗ ಇನ್ಸರ್ಟ್ ಆಗಿರೋ ರೆಕಾರ್ಡ್ಸ್ ಅನ್ನ ಇಫ್ ಐ ವಾಂಟ್ ಟು ವ್ಯೂ ಡಿಸ್ಪ್ಲೇ ಮಾಡಿ ಅದನ್ನ ಚೆಕ್ ಮಾಡಬೇಕು ಅಂತಂದ್ರೆ ಹೌ ಟು ಫೆಚ್ ಆರ್ ರೀಡ್ ದಿ ರೆಕಾರ್ಡ್ಸ್ ಫ್ರಮ್ ದಿ ಟೇಬಲ್. ಫೆಚ್ ಅಥವಾ ರಿಟ್ರೀವ್ ಅದ ರೀಡ್ ಮಾಡೋದು ಅಂದ್ರೆ ಅದನ್ನ ಆಕ್ಸೆಸ್ ಮಾಡೋದು ಅಂತ ಮೀನಿಂಗ್. ಸೊ ಸೆಲೆಕ್ಟ್ ಸ್ಟಾರ್. ಸ್ಟಾರ್ ಮೀನ್ಸ್ ಐ ಆಮ್ ಆಕ್ಸೆಸಿಂಗ್ ಆಲ್ ರೆಕಾರ್ಡ್ಸ್ ಫ್ರಮ್ ದಿ ಟೇಬಲ್ ಸ್ಟೂಡೆಂಟ್. ಟೋಟಲ್ 5 rows ಆಫ್ ರೆಕಾರ್ಡ್ಸ್ ನಾನು ಇನ್ಸರ್ಟ್ ಮಾಡಿರೋದು. ಸೊ ಅದನ್ನ ನಮಗೆ ಡಿಸ್ಪ್ಲೇ ಮಾಡ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ if I want to display some selected columns, only few columns ಅಷ್ಟೇ ನಾನು ಆಕ್ಸೆಸ್ ಮಾಡಬೇಕು ಅಂತಂದ್ರೆ select name, comma, city from student. ಸೊ ಓನ್ಲಿ ಸೆಲೆಕ್ಟೆಡ್ ಕಾಲಮ್ಸ್ ಅನ್ನು ನಾವು ಈ ತರ ಆಕ್ಸೆಸ್ ಮಾಡ್ಕೋಬಹುದು. ದೆನ್ if I want to access only top 2 rows of records from the table, starting 2 rows of records ನನಗೆ ಆಕ್ಸೆಸ್ ಮಾಡೋದಿದೆ. Select start from student, limit 2. ಸೊ ಲಿಮಿಟ್ 2 ಅಂತಂದ್ರೆ ಸ್ಟಾರ್ಟಿಂಗ್ 2 rows ಆಫ್ ರೆಕಾರ್ಡ್ಸ್ ಅನ್ನ ನಾನಿಲ್ಲಿ ಆಕ್ಸೆಸ್ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ 2 rows ಆಫ್ ರೆಕಾರ್ಡ್ಸ್ ನಿಮ್ಗೆ ಎಲ್ಲಿ ಯೂಸ್ ಆಗ್ಬೋದು ಇದು ಅಂತಂದ್ರೆ ಈಗ ಲೈಕ್ ನನ್ನ ಪ್ರಾಡಕ್ಟ್ಸ್ ಇರ್ತದೆ. ಈಗ ನನಗೆ ಪ್ರಾಡಕ್ಟ್ಸ್ ಒಳಗಡೆ ಲೈಕ್ ರೇಟಿಂಗ್ಸ್ ಎಲ್ಲ ಆಡ್ ಆಗಿರ್ತದೆ. ನನಗೆ ಟಾಪ್ 2 ರೇಟಿಂಗ್ಸ್ ಇದ್ದಿದ್ದಂತ ಪ್ರಾಡಕ್ಟ್ಸ್ ಅಷ್ಟೇ ಡಿಸ್ಪ್ಲೇ ಮಾಡಬೇಕು, ಅಥವಾ ಬ್ರ್ಯಾಂಡ್ ವೈಸ್, ಪ್ರಾಡಕ್ಟ್ ವೈಸ್, ಕ್ಯಾಟಗರಿ ವೈಸ್, ಟಾಪ್ ರೇಟಿಂಗ್ಸ್, ಟಾಪ್ ರಿವ್ಯೂಸ್ ಇದ್ದಿದ್ದ ಡಿಸ್ಪ್ಲೇ ಮಾಡಬೇಕು, ಟಾಪ್ 5, ಟಾಪ್ 10. ಸೊ ಅವಾಗ ನೀವು ಲಿಮಿಟ್ ಕೀವರ್ಡ್ ಅನ್ನ ಯೂಸ್ ಮಾಡ್ಕೊಳ್ಬಹುದು. ಓಕೆ, ದೆನ್ 2,3. 2,3 means what? ಫಸ್ಟ್ 2 rows ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ರಿಮೈನಿಂಗ್ 3 rows ರೆಕಾರ್ಡ್ಸ್ ಅಷ್ಟೇ ನಾನು ಇಲ್ಲಿ ಆಕ್ಸೆಸ್ ಮಾಡ್ತಾ ಇದ್ದು. ಸ್ಟಾರ್ಟಿಂಗ್ 2 rows ಏನಾಗುತ್ತೆ, ಸ್ಕಿಪ್ ಆಗ್ತದೆ. ಅಂದ್ರೆ ನೀವು ನಂಬರ್ ಆಫ್ ರೆಕಾರ್ಡ್ಸ್ ಇದ್ದಾಗ ಒಂದು 100 ರೆಕಾರ್ಡ್ಸ್ ಇದೆ, ಅಲ್ಲಿ ನನಗೆ ಸ್ಟಾರ್ಟಿಂಗ್ ಒಂದು 50 rows ಆಫ್ ರೆಕಾರ್ಡ್ಸ್ ನಾನು ಸ್ಕಿಪ್ ಮಾಡ್ಬೇಕಂತಂದ್ರೆ ಅದು ಮೀನ್ಸ್ ಓಲ್ಡ್ ರೆಕಾರ್ಡ್ಸ್ ಇರ್ಬೋದು. ಸೊ ಯು ಕ್ಯಾನ್ ಯೂಸ್ ಲಿಮಿಟ್ 2,3 ಅಂದ್ರೆ ಎಷ್ಟು ರೆಕಾರ್ಡ್ಸ್ ಅನ್ನು ಸ್ಕಿಪ್ ಮಾಡ್ತೀರ ಅನ್ನೋದನ್ನ ಅಲ್ಲಿ ಮೆನ್ಷನ್ ಮಾಡ್ಬೇಕಾಗ್ತದೆ. ಓಕೆ, ನೆಕ್ಸ್ಟ್ ಇಫ್ ಐ ವಾಂಟ್ ಟು ಆಕ್ಸೆಸ್ ಸ್ಪೆಸಿಫಿಕ್ ಡೇಟಾ ಅಂತ ಬಂದಾಗ ವೇರ್ ಕ್ಲಾಸ್ ಯೂಸ್ ಮಾಡ್ತೀವಿ. ವೇರ್ ID ಈಕ್ವಲ್ ಟು 103 ಅಂದ್ರೆ ಸ್ಪೆಸಿಫಿಕ್ ಡೇಟಾ ನೀವು ಆಕ್ಸೆಸ್ ಮಾಡ್ಬೋದು. ಸೊ ಹಿಯರ್ ವೇರ್ ಕ್ಲಾಸ್ ನಾವು ಯಾಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಫಾರ್ ಫಿಲ್ಟರ್ ಪರ್ಪಸ್. ಫಿಲ್ಟರ್ ಅಂತಂದ್ರೆ ನೀವು ಕಂಡೀಷನ್ಸ್ ಅಪ್ಲೈ ಮಾಡಬೇಕಾಗ್ತದೆ. ID ಅದು ಎನಿ ಯುನಿಕ್ ಕಾಲಮ್ ಅನ್ನ ಯೂಸ್ ಮಾಡಬೇಕು. ವೇರ್ ಕ್ಲೋಸ್ ಅಲ್ಲಿ ಯಾವಾಗಲೂ ನಾವು ಯುನಿಕ್ ಕಾಲಮ್ ಅನ್ನ ಯೂಸ್ ಮಾಡ್ಕೊಳ್ತೀವಿ. ಲೈಕ್ ID ಇರ್ಬೋದು, ಕಸ್ಟಮರ್ ID, ರೋಲ್ ನಂಬರ್, ರಿಜಿಸ್ಟರ್ ನಂಬರ್, ಇಮೇಲ್, ಮೊಬೈಲ್ ನಂಬರ್. ಸೊ ಈ ತರದನ್ನೆಲ್ಲ ನಾವು ಏನ್ ಮಾಡ್ತೀವಿ, ವೇರ್ ಕ್ಲೋಸ್ ಒಳಗಡೆ ಅಪ್ಲೈ ಮಾಡ್ತೀವಿ. ಅಂಡ್ ಆಲ್ಸೋ ಯು ಕ್ಯಾನ್
ಅಪ್ಲೈ ಫಾರ್ ಫಿಲ್ಟರಿಂಗ್ ಪರ್ಪಸ್ ಅಂದ್ರೆ ಅಲ್ಲಿ ಫಿಲ್ಟರಿಂಗ್ ಪರ್ಪಸ್ ಇನ್ನ ನೀವು ಜಾಸ್ತಿ ಅದಕ್ಕೆ ಕಂಡೀಷನ್ಸ್ ಅಪ್ಲೈ ಮಾಡ್ಬೇಕಂತಂದ್ರೆ ಯು ಕ್ಯಾನ್ ಅಪ್ಲೈ ಲಾಜಿಕಲ್ ಆಪರೇಟರ್ಸ್ ಅಂಡ್ ಆರ್ ಇನ್ ನಾಟ್ ಇನ್ ಈ ತರ ಎಲ್ಲ ನೀವು ಲಾಜಿಕಲ್ ಆಪರೇಟರ್ಸ್ ಅನ್ನು ಕೂಡ ಯೂಸ್ ಮಾಡ್ಕೊಳ್ಬಹುದು. ಓಕೆ, here I'm applying logical operators where id equal to 103 and city also should be ಹುಬ್ಳಿ ಅಂತ ಚೆಕ್ ಮಾಡ್ತೀನಿ. ಅಂದ್ರೇನು ಐಡಿನು 103 ಇರಬೇಕು ಪ್ಲಸ್ ಒಂದು ಸಿಟಿ ಹುಬ್ಳಿನೂ ಇರಬೇಕು ಅಂತ ಚೆಕ್ ಮಾಡ್ತೀನಿ. ಸೊ ಎಂಟಿ ಸೆಟ್ ಅಕಾರ್ಡಿಂಗ್ ಟು 103 ಒಂದು ಸಿಟಿ ಏನಿದೆ ಧಾರವಾಡ. ಸೊ ಅಂದ್ರೆ 103 ಐಡಿ ಮ್ಯಾಚ್ ಆಯ್ತು, ಸಿಟಿ ಮ್ಯಾಚ್ ಆಗಿಲ್ಲ. ಸೊ ಅಕಾರ್ಡಿಂಗ್ ಟು ಆ್ಯಂಡ್ ಆಪರೇಟರ್ ಒನ್ ಇಸ್ ಟ್ರೂ, another part is false. 1 is true, 1 is false means total result is false. So ಇಲ್ಲಿ ನೀವು ಸಿಟಿ ಇನ್ಸ್ಟೆಡ್ ಆಫ್ ಹುಬ್ಳಿ ಧಾರವಾಡ ಅಂತ ಮೆನ್ಷನ್ ಮಾಡಿದ್ರಿ ಅಂತಂದ್ರೆ ಸೊ ನಿಮ್ಗೆ ಎಕ್ಸಾಕ್ಟ್ ರೆಕಾರ್ಡ್ ಡಿಸ್ಪ್ಲೇ ಆಗ್ತದೆ. ಓಕೆ, ಆರ್ ಇನ್ ಕೇಸ್ ಲಾಜಿಕಲ್ ಆರ್ ಆಪರೇಟರ್ ಆರ್ ಯೂಸ್ ಮಾಡಿದವಾಗ ಐದರ್ ಒನ್ ಕಂಡೀಷನ್ ಎನಿ ಐ ಡಿ ಆದ್ರೂ ಸ್ಯಾಟಿಸ್ಫೈ ಆಗ್ಬೋದು ಆರ್ ಸಿಟಿ ಆದ್ರೂ ಸ್ಯಾಟಿಸ್ಫೈ ಆದ್ರೂ ನಮಗೆ ರಿಸಲ್ಟ್ ಏನಾಗಬೇಕು ಡಿಸ್ಪ್ಲೇ ಆಗಬೇಕು, ಎನಿ ಒನ್ ಆಫ್ ದಿ ಕಂಡೀಷನ್. ಸೊ ಇಲ್ಲಿ ನಿಮಗೆ ಎರಡು ಡಿಸ್ಪ್ಲೇ ಆಗಿದೆ. ಇಲ್ಲಿ ಒಂದರಲ್ಲಿ ಐ ಡಿ ಮ್ಯಾಚ್ ಆಗಿರೋದು, ಇದ್ರೊಳಗಡೆ ಸಿಟಿ ಮ್ಯಾಚ್ ಆಗಿರೋದು. ಸೊ ನಮಗೆ ಟೂ ರೆಕಾರ್ಡ್ಸ್ ಡಿಸ್ಪ್ಲೇ ಮಾಡಿ ಕೊಡ್ತಾ ಇದೆ. ಓಕೆ, and another way instead of or operator you can use in keyword where city in ಹುಬ್ಳಿ ಧಾರವಾಡ. ಸೊ ಅಂದ್ರೇನು ಓನ್ಲಿ ಹುಬ್ಳಿ ಧಾರವಾಡ ಬಿಲಾಂಗ್ಸ್ ಸಿಟಿ ಬಿಲಾಂಗ್ಸ್ ಸ್ಟೂಡೆಂಟ್ ಲಿಸ್ಟ್ ನಮ್ಗೆ ಏನಾಗ್ತದೆ ಡಿಸ್ಪ್ಲೇ ಆಗ್ತದೆ. ಅಂಡರ್ಸ್ಟುಡ್? and where city not in ಹುಬ್ಳಿ ಧಾರವಾಡ ಅಂದ್ರೆ ಹುಬ್ಳಿ ಧಾರವಾಡ ಬಿಟ್ಟು ರಿಮೈನಿಂಗ್ ಅದರ್ ಸಿಟೀಸ್ ಸ್ಟೂಡೆಂಟ್ ಡೇಟಾ ಬ್ಯಾಂಗ್ಳೂರ್. and another way where city not equal to ಹುಬ್ಳಿ ಅಂದ್ರೆ ಹುಬ್ಳಿ ಬಿಟ್ಟು ರಿಮೈನಿಂಗ್ ಸಿಟಿ ರೆಕಾರ್ಡ್ಸ್ ನನಗೆ ಡಿಸ್ಪ್ಲೇ ಆಗಬೇಕು ಅಂತ ಹೇಳಿ. ಸೊ ಈ ತರ ನೀವು ನಂಬರ್ ಆಫ್ ವೇಸ್ ಅಲ್ಲಿ ಇವೆಲ್ಲ ಕಂಡೀಷನ್ಸ್ ಅನ್ನ ವೇರ್ ಕ್ಲೋಸ್ ಜೊತೆಗೆ ಅಪ್ಲೈ ಮಾಡ್ಕೋಬಹುದು. ಸೊ ವೇರ್ ಈಸ್ ಆಲ್ವೇಸ್ ಯೂಸ್ಡ್ ಫಾರ್ ಫಿಲ್ಟರಿಂಗ್ ಪರ್ಪಸ್. ನೀವು ಇದನ್ನ ಬ್ಯಾಕ್ ಎಂಡ್ ಇಗೂ ಯೂಸ್ ಮಾಡ್ಕೋಬಹುದು, ಲೈಕ್ ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ಗೆ ವಿತ್ ಜಾವಾ, ಪೈಥಾನ್, PHP, and even you can use SQL queries for data analysis also. This is also like analysis filtering. ನಮ್ಗೆ ಈ ಸಿಟಿದವ್ರದ್ದಷ್ಟೇ ರೆಕಾರ್ಡ್ಸ್ ಬೇಕು, ಈ ಸಿಟೀಸ್ ಅವ್ರದ್ದು ರೆಕಾರ್ಡ್ಸ್ ಬೇಡ, ಈ ತರದೆಲ್ಲ ನೀವು ಅನಾಲಿಸಿಸ್ ಅನ್ನ ಫಿಲ್ಟರ್ ಅನ್ನ ಅಪ್ಲೈ ಮಾಡ್ಕೊಳ್ಬಹುದು. ಓಕೆ ಓಕೆ ಗೈಸ್, ನಿಮ್ಗೆ ಏನಾದರೂ ಕ್ವೆರೀಸ್ ಇತ್ತಂತಂದ್ರೆ ಕಮೆಂಟ್ಸ್ ಇತ್ತಂದ್ರೆ ನೀವು ಕಮೆಂಟ್ ಅಲ್ಲಿ ನನಗೆ ಕೇಳ್ಬೋದು. ಸೊ ನೆಕ್ಸ್ಟ್ ನಿಮ್ಗೆ ಏನು ಟಾಪಿಕ್ ಬೇಕು ಅಥವಾ ನಿಮ್ಗೆ ಏನು ಡೌಟ್ಸ್ ಇದೆ ಅದನ್ನು ಕೂಡ ನೀವು ಕಮೆಂಟ್ ಮಾಡ್ಬೋದು. ಓಕೆ, so next session will show the remaining concepts. Okay, thank you.